ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಬಹಳ ಮಹತ್ವದ ದಿನ ಆಗಿತ್ತು. ಈ ಬೆನ್ನಲ್ಲೇ ಅತ್ಯಂತ ಹೆಚ್ಚು ಗಮನ ಸೆಳೀತಾ ಇರೋದು ಪ್ರಾಸಿಕ್ಯೂಷನ್ ಹಿಡಿದಿರುವಂತಹ ಹಠ. ನೋಡಿ, ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ಮೊದಲು ವಿಚಾರಣೆಗೆ ಒಳಪಡಿಸಬೇಕು, ಅಂದ್ರೆ ಅವ್ರನ್ನ ಕರೆಸಬೇಕು ಅಂತ SPP ಪಟ್ಟನ ಹಿಡಿದಿದ್ದಾರೆ. ಮೊದಲು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯನ್ನ ಕರೆಸಬೇಕು, ವಿಟ್ನೆಸ್ ಬಾಕ್ಸ್ ಅಲ್ಲಿ ಅವರ ಸ್ಟೇಟ್ಮೆಂಟ್ಗಳು ರೆಕಾರ್ಡ್ ಆಗಬೇಕು ಅಂತ SPP ಪಟ್ಟು ಹಿಡಿತಾ ಇದ್ದಾರೆ. ಅವರ ಹೇಳಿಕೆ ಬಳಿಕ ಮುಂದಿನ ಹೇಳಿಕೆಯನ್ನ ದಾಖಲು ಮಾಡಬೇಕು ಅನ್ನೋದು ಪ್ರಬಲ ವಾದ. ನ್ಯಾಯಾಧೀಶರ ಮುಂದೆ ಪ್ರಾಸಿಕ್ಯೂಷನ್ ಪಟ್ಟು ಹಿಡಿತಾ ಇದೆ. ಬೇರೆ ಸಾಕ್ಷಿಗಳ ವಿಚಾರಣೆಗೆ ಆರೋಪಿಗಳ ಪರ ವಕೀಲರು ವಾದವನ್ನು ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಯಾರ್ಯಾರಿಗೆ ಏನೇನು ಅಡ್ವಾಂಟೇಜ್ ಆಗುತ್ತೆ ಅವ್ರು ಹಾಗೆ ಆರ್ಗ್ಯುಮೆಂಟ್ ತೊಗೊಂಡು ಹೋಗೋದಕ್ಕೆ ಬಯಸ್ತಾರೆ, ಅದೇ ಡೈರೆಕ್ಷನಲ್ಲಿ ಆರ್ಗ್ಯುಮೆಂಟ್ ತೊಗೊಂಡು ಹೋಗೋದಕ್ಕೆ ಬಯಸ್ತಾರೆ. ಪ್ರತಿವಾದ ಆಲಿಸಿದ ನ್ಯಾಯಾಲಯದಿಂದ ಇವತ್ತು ಆದೇಶ ಹೊರಬೀಳಲಿಕ್ಕಿದೆ. ಯಾವ ಸಾಕ್ಷಿಗೆ ಮೊದಲು ಸಮನ್ಸ್ ಕೊಡುತ್ತೆ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಪ್ರಾಸಿಕ್ಯೂಷನ್ ಯಾಕೆ ಹಿಂಗೆ ಮಾಡ್ತಿದೆ ಅಂತ ನಿಮ್ಗೊಂದು ಪ್ರಶ್ನೆ ಬರ್ಬೋದು. SPP ಯಾಕೆ ರೇಣುಕಾಸ್ವಾಮಿ ತಂದೆ ತಾಯಿಯನ್ನೇ ಕರೆಸೋದಕ್ಕೆ ಬಯಸ್ತಾ ಇದ್ದಾರೆ ಅಂತ. ಅವ್ರ ತಂದೆ ತಾಯಿನೇ ಅಲ್ವಾ ಸಾಕ್ಷಿ ಅಂತಿರೋದು. ನನ್ನ ಮಗ ಇಷ್ಟೊತ್ತಿಗೆ ಹೋದ, ಅವನಿಗೆ ಹಿಂಗೆ ಕಾಲ್ ಬರ್ತಿತ್ತು, ಹಿಂಗೆ ಮೆಸೇಜಲ್ಲಿ ಇದ್ದ, ಅವನು ಲಾಸ್ಟ್ ಟೈಮ್ ನಾವು ನೋಡಿದಾಗ ಹಿಂಗಿದ್ದ ಅಂತೆಲ್ಲ ಅವರ ಹೇಳಿಕೆಗಳನ್ನು ದಾಖಲಿಸೋದಕ್ಕೆ ಅವರೇ ಸಾಕ್ಷಿ. ಮಗನ ಲಾಸ್ಟ್ ಚಟುವಟಿಕೆ ಮನೆಯಲ್ಲಿ ಹೇಳೋದಕ್ಕೆ ಅವರೇ ಸಾಕ್ಷಿ. ಹೀಗಾಗಿ ಪಟ್ಟು ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ, ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯೂಶಲಿ ಈ ಸಾಕ್ಷಿಗಳನ್ನು ಹಿಂಗೆ ನೀವು ಪ್ರೆಸೆಂಟ್ ಮಾಡಿಸ್ಬೇಕು ಅನ್ನೋ ಥರ ಏನಿರಲ್ಲ. ಬಟ್ ಪ್ರಾಸಿಕ್ಯೂಷನ್ ಇವರನ್ನು ಮೊದಲು ಇವ್ರದ್ದು ವಿಚಾರಣೆ ಆಗಬೇಕು, ಇವರ ಹೇಳಿಕೆಗಳನ್ನು ದಾಖಲು ಮಾಡಬೇಕು ಅಂತ ಪಟ್ಟು ಹಿಡಿತಾ ಇರೋದ್ರ ಹಿಂದಿನ ಅಸಲಿಯತ್ ಏನು? ಯಾಕಾಗಿ ಈ ಆರ್ಗ್ಯುಮೆಂಟನ್ನು ಅಷ್ಟು ಎಫೆಕ್ಟಿವ್ ಆಗಿ ಮಾಡ್ತಿದ್ದಾರೆ ಅಂತ? ಮಮತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಟ್ರಯಲ್ ಆರಂಭವನ್ನ ಮಾಡೋದಕ್ಕೆ ಇದೀಗ ಮಾನ್ಯ ನ್ಯಾಯಾಧೀಶರು ದಿನಾಂಕವನ್ನ ನಿಗದಿ ಮಾಡಿದ್ದಾರೆ. ಈ ಸಂಬಂಧ ನಿನ್ನೆ ಒಂದಷ್ಟು ವಾದ ಪ್ರತಿವಾದಗಳು ಕೋರ್ಟ್ ಹಾಲ್ನಲ್ಲಿ ನಡೆದಿದೆ. ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರದ ಪರ ವಕೀಲರು ಮೊದಲಿಗೆ ಈ ಪ್ರಕರಣದ ಈ ಸಾಕ್ಷಿಗಳಾದಂತಹ ಈ ಸಾಕ್ಷಿ ನಂಬರ್ 7 ಮತ್ತು 8 ಇದು ರೇಣುಕಾಸ್ವಾಮಿ ಕೊಲೆಯಾದಂತಹ ರೇಣುಕಾಸ್ವಾಮಿಯ ತಂದೆ ತಾಯಿ ಅವರನ್ನ ಮೊದಲು ವಿಚಾರಣೆಗೆ ಒಳಪಡಿಸಬೇಕು. ಅವರನ್ನ ಮೊದಲು ಟ್ರಯಲ್ ನಡೆಸಿ ಅದು ಕ್ರಾಸ್ ಎಕ್ಸಾಮಿನೇಷನ್ ಮತ್ತೊಂದು ಮಗದೊಂದು ಫಸ್ಟ್ ಅವರನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾದ ವಾದವನ್ನ ಮಂಡನೆ ಮಾಡ್ತಾರೆ. ಆದ್ರೆ ಇದಕ್ಕೆ ಆರೋಪಿಗಳ ಪರ ವಕೀಲರು ಒಂದಷ್ಟು ಆಕ್ಷೇಪಗಳನ್ನ ಎತ್ತುತ್ತಾರೆ. ಇಲ್ಲೂ ಕೂಡ ಆ ರೀತಿಯಾಗಿ ಮೊದಲು ಯಾರು ವಿಕ್ಟಿಮ್ ಇರ್ತಾನೋ ಅವರ ತಂದೆ ತಾಯಿಗಳನ್ನ ಕರೆಸಬೇಕು ಅಂತೇಳಿ ಎಲ್ಲೂ ಇಲ್ಲ. ಹೀಗಾಗಿ ಇಲ್ಲಿ ಆರ್ಡರ್ ವೈಸ್ ಏನಿದೆ ಅಂದ್ರೆ ಸಾಕ್ಷಿ ನಂಬರ್ 1, 2, 3 ಹೀಗೆ ಆ ಮುಖಾಂತರ ಸಾಕ್ಷಿಗಳು ಏನಿದ್ದಾರೆ ಆ ಮುಖಾಂತರವೇ ಇಲ್ಲಿ ನೋಟಿಸ್ ಅನ್ನ ಕೊಟ್ಟು ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಮಟ್ಟಿಗೆ ಆರ್ಗ್ಯುಮೆಂಟ್ ಅನ್ನ ಸಹ ಮಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ಅವ್ರನ್ನ ಡೈರೆಕ್ಟ್ ಆಗಿ ಕರೆಯೋದಕ್ಕೆ ಬರೋದಿಲ್ಲ, ಏಕಾಏಕಿ ಇವ್ರನ್ನ 1, 2, 3 ಹೀಗೆ ಸೀರಿಯಲ್ ನಂಬರ್ ಪ್ರಕಾರ ಸಾಕ್ಷಿಗಳನ್ನ ಕರಿಬೇಕು ಅಂತೇಳಿ ಇವರು ಆರೋಪಿಗಳ ಪರ ವಕೀಲರು ಯಾಕೆ ಆಕ್ಷೇಪವನ್ನ ಎತ್ತಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಆದ್ರೆ ಸಾಕ್ಷಿ ನಂಬರ್ 7 ಮತ್ತು 8 ಮೊದಲಿಗೆ ಅವರ ಹೇಳಿಕೆಯನ್ನ ದಾಖಲು ಮಾಡಬೇಕು ಅನ್ನೋದು ಪ್ರಾಸಿಕ್ಯೂಷನ್ ನ ವಾದ. ಕಾರಣ ಏನಂತ ಹೇಳಿದ್ರೆ ಮೊದಲಿಗೆ ಅವರ ಹೇಳಿಕೆಗಳನ್ನ ದಾಖಲು ಮಾಡಿದ್ರೆ ಇತರ ಹೇಳಿಕೆಗಳನ್ನ ದಾಖಲು ಮಾಡೋದಕ್ಕೆ ಅದು ಈಸಿ ಆಗುತ್ತೆ, ಸಪೋರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಮೊದಲಿಗೆ ಆರಂಭಿಕ ಹಂತದಲ್ಲಿ ಆತ ಮನೆಯಿಂದ ಹೇಗೆ ಹೊರಟ, ಮತ್ತೆ ಯಾವ್ಯಾವ ರೀತಿಯಾಗಿ ಇಲ್ಲಿ ಕೊಲೆಯನ್ನ ಮಾಡಲಾಯ್ತು, ಮತ್ತೆ ಸಾಕ್ಷಿಗಳನ್ನ ಮುಚ್ಚಿಡ್ಲಾಯ್ತು, ಮತ್ತೆ ಇವರಿಗೆ ವಿಚಾರ ಯಾವಾಗ ತಿಳಿತು, ಇವೆಲ್ಲವನ್ನ ಕೂಡ ಆ ಬಳಿಕವಷ್ಟೇ ಇತರರು ಹೇಳಬಹುದು. ಹೀಗಾಗಿ ಸಾಕ್ಷಿ ನಂಬರ್ 7 ಮತ್ತು 8 ಮೊದಲಿಗೆ ವಿಚಾರಣೆಗೆ ಒಳಪಡಿಸಿ ಅನ್ನೋ ಮಟ್ಟಿಗೆ ಪ್ರಾಸಿಕ್ಯೂಷನ್ ಆರ್ಗ್ಯುಮೆಂಟ್ ಅನ್ನ ಸಲ್ಲಿಕೆ ಮಾಡಿದೆ. ಹೀಗಾಗಿ ವಾದ ಪ್ರತಿವಾದವನ್ನ ಆಲಿಸಿದಂತಹ ಮಾನ್ಯ ನ್ಯಾಯಾಲಯ ಇವತ್ತು ಅದರ ಆದೇಶವನ್ನ ಪ್ರಕಟ ಮಾಡಲಿದೆ. ಅಂದ್ರೆ ಮೊದಲಿಗೆ ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ವಿಚಾರಣೆಗೆ ಕರೆಸಬೇಕಾ ಅಥವಾ ಸೀರಿಯಲ್ ನಂಬರ್ ಪ್ರಕಾರ ವಿಚಾರಣೆಗೆ ನೋಟಿಸ್ ಕೊಟ್ಟು ಸಾಕ್ಷಿಗಳನ್ನ ಕರೆಸಬೇಕಾ ಅನ್ನೋದನ್ನ ಇವತ್ತು ನ್ಯಾಯಾಲಯ ನಿರ್ಧಾರವನ್ನ ಮಾಡಲಿದೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ, ಒಟ್ಟಿನಲ್ಲಿ ಇವಾಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯನ್ನ ವಿಚಾರಣೆಗೆ ಕರೆಸಬೇಕು ಅಂತ ವಾದ ಮಂಡಿಸೋದ್ರ ಮೂಲಕ ಇಡೀ ಕೇಸ್ನಲ್ಲಿ ಆರಂಭಿಕ ಹಂತದಲ್ಲೇ ಒಂದು ಅಪ್ಪರ್ ಹ್ಯಾಂಡ್ ನಮ್ಮದಾಗಬೇಕು ಅನ್ನೋದು ಪ್ರಾಸಿಕ್ಯೂಷನ್ನ ಚಿಂತನೆ. ಬಟ್ ಕೋರ್ಟ್ ಇದನ್ನ ಹೇಗೆ ರಿಸೀವ್ ಮಾಡಿದೆ, ಯಾವ ರೀತಿ ಆದೇಶ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕು. ಆಮೇಲೆ ಒಂದೊಂದು ಕೇಸ್ನಲ್ಲಿ ಒಂದೊಂದು ರೀತಿಯಾಗಿ ಆರ್ಡರ್ನಲ್ಲಿ ಸಾಕ್ಷಿಗಳನ್ನು ದಾಖಲಿಸ್ಕೊಂಡಿದ್ದಾರೆ.